ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎದಿಯದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರು ನೀವು ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತೆ ನೀಟ್ ಸ್ಟೂಡೆಂಟ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಆದ್ರೆ ಅಪ್ಡೇಟ್ಸ್ ಆದ್ರೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಅಪ್ಡೇಟ್ಸ್ ಅನ್ನೋದಿದೆ ಈ ಒಂದು ವಿಡಿಯೋದಲ್ಲಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋಸ್ ನಾನು ಈ ತರ ಮಾಡಿ ತಿಳಿಸಿಲ್ಲ, ಅದು ನಿಮಗೆ ಏನೇ ಅಪ್ಡೇಟ್ಸ್ ಇದ್ರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಏನೇ ಆಗಲಿ, ಲಿಂಕ್ ಬಿಟ್ರೆ ಆಯ್ತು, ರಿಸಲ್ಟ್ ಬಂದ್ರೆ ಆಯ್ತು, ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ರೆ ಆಯ್ತು, ಪ್ರತಿಯೊಂದು ಅಪ್ಡೇಟ್ಸ್ ನಾನು ಗ್ರೂಪ್ ಅಲ್ಲಿ ನಿಮಗೆ ಟೆಕ್ಸ್ಟ್ ಮುಖಾಂತರ ಶೇರ್ ಮಾಡೋ ಮುಖಾಂತರ ನಮಗೆ ಅಪ್ಡೇಟ್ಸ್ ಅಲ್ಲಿ ಇದ್ದೇ ಇರ್ತೀನಿ. ಓಕೆನಾ? ಇನ್ನು ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಯಾರು ಜಾಯ್ನ್ ಆಗಿಲ್ಲ ಆ ಒಂದು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ. ಓಕೆ, ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮತ್ತೆ KCT ಮತ್ತೆ ನೀಟ್ ಸ್ಟೂಡೆಂಟ್ಸ್ ಅಂತಂದ್ರೆ, ಮೊದಲು ನಾನು ಈಗ ನೀಟ್ ಸ್ಟೂಡೆಂಟ್ಸ್ ಮಾತಾಡ್ತೀನಿ ಅಷ್ಟೇ. ಯಾಕೆ KCT ಸ್ಟೂಡೆಂಟ್ಸ್ಗೆ ಒಂದು ರೀತಿ ಬ್ಯಾಡ್ ನ್ಯೂಸ್, ಒಂದು ರೀತಿ ಗುಡ್ ನ್ಯೂಸ್ ಅನ್ನೋದಿದೆ. ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪಾ ಅಂತಂದ್ರೆ, ನಿಮಗೆ ಈಗ ಒಂದಿಷ್ಟು ಪ್ರೊಸೀಜರ್ ಆದ್ರೆ ಕೊಟ್ಟಿದ್ದಾರೆ. ಏನಂದ್ರೆ, ಇಲ್ಲಿವರೆಗೂ ನೀವೇನಾದ್ರೂ ನೀಟ್ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಅಂದ್ರೆ ಬೇಗನೆ ಒಂದು ಹಾಕೊಳ್ಳಿ, ಮತ್ತೆ ರಿಜಿಸ್ಟ್ರೇಷನ್ಸ್ ಕೂಡ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಮಾಡ್ಕೊಂಬಿಡಿ ಅಂತ ಹೇಳ್ತಾ. ಯಾಕಂದ್ರೆ ನಿಮಗೆ ಟೈಮ್ ಕೂಡ ಇವಾಗ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಆದಷ್ಟು ಬೇಗನೆ ಸ್ಟಾರ್ಟ್, ಅಂದ್ರೆ ನೀಟ್ ಅವರಿಗೆ ಫಸ್ಟ್ ರೌಂಡ್ ಆದಷ್ಟು ಬೇಗನೆ ಸ್ಟಾರ್ಟ್ ಆಗ್ಬೋದು. ಯಾಕಂದ್ರೆ ನಿಮಗೆ ನೀಟಿಗೆ ಆಲ್ರೆಡಿ ನೀಟ್ದು ರಿಸಲ್ಟ್ ಕೂಡ ಬಂದಿದೆ. ಅದ್ರದ್ದು ಕರ್ನಾಟಕ ಸ್ಟೂಡೆಂಟ್ಸ್ ರಿಸಲ್ಟ್ ಡೇಟಾ ತಗೊಳ್ತಾರೆ ಕೇದವರು. ಅಲ್ಲಿ ನೋಡಿ, ನೀವು ಕರ್ನಾಟಕ ರಿಸಲ್ಟ್ ಮಾರ್ಕ್ ರ್ಯಾಂಕ್ ನ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಏನ್ ಮಾರ್ಕ್ಸ್ ಇದೆಯಲ್ಲ, ಮಾರ್ಕ್ಸ್ ನೋಡ್ಕೊಳ್ಳಿ. ನೀಟ್ದು ಏನ್ ಸ್ಟೂಡೆಂಟ್ಸ್ ನೋಡಿದಾರೆ ಅದನ್ನ ಮಾರ್ಕ್ಸ್ ನೋಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ನೀವು ಕಟ್ ಆಫ್ ನ ವೆರಿ ಮಾಡ್ಕೋಬೇಕಾಗಿರುತ್ತೆ. ಯಾಕಂದ್ರೆ ಒಂದೊಂದ್ಸರಿ ರ್ಯಾಂಕ್ ವೇರಿ ಆಗ್ತೇನೆ ಇರುತ್ತೆ. ಅದು ಯಾಕಂದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ ಸಪರೇಟ್ಸ್ ಆಗಿರೋದ್ರಿಂದ ನಿಮ್ದು ಒಂದು ಕಟ್ ಆಫ್ ಕೂಡ ಅನಾಲಿಸಿಸ್ ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ದು ಆಲ್ರೆಡಿ ನಿಮಗೆ ಕಟ್ ಆಫ್ ಎಲ್ಲಿ ಸಿಗುತ್ತೆ ಅಂದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಇರುತ್ತೆ. ಕರ್ನಾಟಕ ಸ್ಟೂಡೆಂಟ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದ್ರೆ ಕರ್ನಾಟಕದಲ್ಲಿ ಅನ್ಕೊಂಡವರು ಇದೇ ಒಂದು ವೆಬ್ಸೈಟ್ ಬಂದು ಇದೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಕಾಣಿಸುತ್ತೆ ಅಡ್ಮಿಷನ್ ಅಂತ ಇದೆ, ಮತ್ತೆ ಹಿಂದಿನ ವರ್ಷದ ವಿವರಗಳು ಅಂತ ಇದೆಯಲ್ಲ. ಇಲ್ಲಿ ನಿಮಗೆ UG CET ಇದೆ, ಹಂಗೆ UG NEET 2024, ಇದು UG 25 ಕೂಡ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತೆ UG NEET ಈಗ 2026 ಕೂಡ ಟ್ಯಾಬ್ ಓಪನ್ ಮಾಡಿದೆ. ಇಲ್ಲಿ ಏನು ಮತ್ತೆ ಕಾಣಿಸ್ತಿದಿಲ್ಲ, ಇದನ್ನೆಲ್ಲ ನೀವು ನೋಡ್ಕೊಂಡ್ರೆ UG NEET 2025 ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಇಲ್ಲಿ ಕಾಣಿಸ್ತಿದ್ದಿಲ್ಲ. ಇದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಏನಿದೆ ಕಟ್ ಆಫ್ ನ ನೋಡ್ಕೊಳ್ಳಿ ನೀವು ಸ್ಟೂಡೆಂಟ್ಸ್. ಯಾಕಂದ್ರೆ ನೀವು ಕಟ್ ಆಫ್ ನೋಡ್ಕೊಂಡು ಈಗ ನೀವು ಕಾಲೇಜ್ ಲಿಸ್ಟ್ಗಳು ಮಾಡ್ಕೊಂಡ್ರೆ ಪ್ರಯಾರಿಟಿ ಆರ್ಡರ್ ಅನ್ಕೊಂಡ್ರೆ ನಿಮ್ಗೆ ಈಸಿ ಆದ್ರೆ ಆಗುತ್ತೆ ಅಂತ ಹೇಳ್ತಾ. ಓಕೆ, ಇದಕ್ಕೆ ನೀವು ಏನು ನೀಟ್ ಸ್ಟೂಡೆಂಟ್ಸ್ ಇದನ್ನ ಮಾಡ್ಲೇಬೇಕಾಗಿರುತ್ತೆ. ಓಕೆನಾ? ಆಮೇಲೆ ಓಕೆ, ಈಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮತ್ತೆ ನೀಟ್ ಸ್ಟೂಡೆಂಟ್ಸ್ಗೆ ಮತ್ತೆ KCT ಸ್ಟೂಡೆಂಟ್ಸ್ಗೆ ಅಂತಂದ್ರೆ, ನೀವು ಆಲ್ರೆಡಿ ನಮ್ಮ ಪ್ರಸನ್ನ ಸರ್ ವಿಡಿಯೋದಲ್ಲಿ ಒಂದು ಹೇಳಿದ್ದಾರೆ. ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ. ನೋಡಿಲ್ಲ ಅಂದ್ರೆ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ವಿಡಿಯೋ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋನ ನೋಡಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಅಪ್ಡೇಟ್ಸ್ ಆದ್ರೆ ಅದಾಗಿರುತ್ತೆ. ಆಮೇಲೆ ಈಗ ಏನ್ ಹೇಳಿದ್ದಾರೆ ಅಂತಂದ್ರೆ, ಅವ್ರು ಹೇಳ್ತಿದ್ದಾರೆ ಈಗ ನಿಮ್ದು ನೀಟ್ದು ಹೆಂಗಿದ್ರು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅದರಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಸಪರೇಟ್ ಆಗಿ ಡೇಟಾ ಸಿಗುತ್ತೆ. ನಾವ್ ಹೆಂಗೋ ಅದರದ್ದು ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಎನೇಬಲ್ ಮಾಡ್ತೀವಿ. ಬಟ್ ಎಲ್ಲಾ ಕೋರ್ಸ್ ಎನೇಬಲ್ ಮಾಡ್ಬೇಕಂದ್ರೆ ನಮ್ದು ಎಲ್ಲರದ್ದು ಇಚ್ಛೆ ಐತೆ. ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲ ಕೋರ್ಸ್ ಎನೇಬಲ್ ಮಾಡಿದ್ರೆ ಒಳ್ಳೊಳ್ಳೆ ಸೀಟ್ ಸಿಗ್ತಿರುತ್ತೆ, ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಆದ್ರೆ ಇಲ್ಲಿವರೆಗೂ ಫಾರ್ಮಸಿದು ಸೀಟ್ ಮ್ಯಾಟ್ರಿಕ್ಸೇ ಕೊಟ್ಟಿಲ್ಲ. ಇದರಿಂದ ಏನ್ ತೊಂದರೆ ಆಗ್ಬೋದು ಅಂತಂದ್ರೆ, KCT ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ಫಾರ್ಮಸಿಗೆ ಮತ್ತೆ ಆಪ್ಷನ್ ಎನೇಬಲ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅಪ್ಗ್ರೇಡೇಷನ್ ಆಗೋ ಸಾಧ್ಯತೆ ತುಂಬಾ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಯಾಕಂದ್ರೆ ಫಾರ್ಮಸಿ ಸ್ಟೂಡೆಂಟ್ಸ್ ಕೂಡ ಇಂಜಿನಿಯರಿಂಗ್ ಸೀಟ್ಸ್ಗಳು ಇಲ್ಲ, ನರ್ಸಿಂಗ್ ಸೀಟ್ಗಳು ಇಲ್ಲ, MBBS ಸೀಟ್ಗಳು ಈ ತರ ಎಲ್ಲಾ ಕಡೆ ಹಾಕೋದ್ರಿಂದ ಅವ್ರಿಗೂ ಸೀಟ್ ಈಗ ಕೊಡ್ಬೇಕಾಗಿರೋದ್ರಿಂದ ಇರೋದ್ರಲ್ಲಿ ಅವರು B.Pharm ಆಸ್ಪಿರೆಂಟ್ಸ್ ಇರ್ತಾರೆ. ಬಟ್ ಆದ್ರೆ ಇಲ್ಲಿರೋ ಕೋರ್ಸಸ್ನ ಈ ಸೀಟ್ನ ಹೋಲ್ಡ್ ಮಾಡಿಟ್ಕೊಂಡಿರ್ತಾರೆ. ಓಕೆನಾ? ಈ ತರ ಆಗುತ್ತೆ. ಈಗ ಅವ್ರು ಹೇಳ್ತಿದ್ದಾರೆ, ನಮ್ದು ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳ ಹಿತದೃಷ್ಟಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಸ್ಟೂಡೆಂಟ್ ಪರವಾಗಿ ಮಾಡ್ತಾ ಇದೀವಿ. ಲೈಕ್ ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡೋದು ಕೇಳಿದವರಿಗೆ ದೊಡ್ಡ ಕೆಲಸನೇ ಅಲ್ಲ. ಓಕೆನಾ? ಏನಾದರೂ ಸೆಕೆಂಡ್ ರೌಂಡ್ ಅಲ್ಲಿ ಫಾರ್ಮಸಿ ಅವರು ಸೀಟ್ ಮ್ಯಾಟ್ರಿಕ್ಸ್ ನ ಕೇಳಿದರೆ ಕೊಡ್ಲಿಲ್ಲ ಅಂದ್ರೆ ಅವರು ಇರೋ ಕೋರ್ಸಸ್ ಏನು ಆಪ್ಷನ್ ಎಂಟ್ರಿ ಅಂದ್ರೆ ಏನು ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದಾವೆ ಈ ಒಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ನಾವು ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತೀವಿ. ಅವ್ರೇನಾದ್ರು ಬಿಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಕೂಡ B.Pharm ಅವರಿಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಕೊಡೋದಿಲ್ಲ. ಓಕೆನಾ? ಯಾವಾಗ ಕೊಡ್ಬೋದು ಈ ತರ ಒಂದು ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ ಬರುತ್ತೆ, ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ? ಅಕಸ್ಮಾತ್ ನಿಮ್ಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಷ್ಟಲ್ಲ, ಇಲ್ಲ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗೋ ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಇದನ್ನ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ತಾನೇ ಅವ್ರ ಆಪ್ಷನ್ ಎಂಟ್ರಿ ಮಾಡಕ್ ಕೊಟ್ಟು ಎಷ್ಟು ಸೀಟ್ಸ್ ಇದಾವೆ, ಎಷ್ಟು ಸ್ಟೂಡೆಂಟ್ಸ್ ಅಲಾಟ್ಮೆಂಟ್ ಮಾಡಬೇಕು, ಇದೆಲ್ಲ ಒಂದು ಐಡಿಯಾ ಇರುತ್ತೆ. ವಿತೌಟ್ ಏನು ಸೀಟ್ ಮ್ಯಾಟ್ರಿಕ್ಸ್ ಕೊಡ್ದೇನೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಕೊಟ್ರೆ ಅವ್ರಿಗೆ ನಿಮ್ಗೆ ಆಪ್ಷನ್ಸ್ ಎಷ್ಟು ಸ್ಟೂಡೆಂಟ್ಸ್ ಏನ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಲಾಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಓಕೆ, ಇದು ಒಂದು. ಈಗ ಇನ್ನೂ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಒಂದು ಡೌಟ್ಸ್ ಬರುತ್ತೆ. ಏನಂತಂದ್ರೆ,
ನಾವು ಯಾವುದೇ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ಬಟ್ ಆದ್ರೂ ನಾವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇದು ಒಂದು ನೆನ್ಪಿಟ್ಕೊಳ್ಳಿ, ನೀವೀಗ ಆಲ್ರೆಡಿ ಚಾಯ್ಸ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ನಿಮಗೆ ಚಾಯ್ಸ್ ಎಂಟ್ರಿನೇ ಮಾಡಲಿಲ್ಲ ಅಂದರೆ, ಲೈಕ್ ನೀವು ಚಾಯ್ಸ್ 1, 2, 3, 4 ಯಾವುದೂ ಕ್ಲಿಕ್ಕೇ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮನ್ನ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನು. ಯಾಕಂದರೆ ನೀವು ಯಾವುದಾದ್ರೂ ಒಂದು ಚಾಯ್ಸ್ನ ಕ್ಲಿಕ್ ಮಾಡಬೇಕಲ್ವಾ. ಈಗ ಚಾಯ್ಸ್ 1 ಇದೆ, ನಮ್ಮ ಕಾಲೇಜ್ ಇಷ್ಟ ಇದೆ, ಇಲ್ಲ ಚಾಯ್ಸ್ 2 ನಾವು ಓಲ್ಡ್ ಇಟ್ಕೋತೀನಿ, ಚಾಯ್ಸ್ 3 ನಂಗೆ ಇದು ಇಷ್ಟ ಇಲ್ಲ, ಚಾಯ್ಸ್ 4 ನಂಗೆ ಕೌನ್ಸ್ಲಿಂಗಿಂದ ಹೊರಗಡೆ ಹೋಗ್ತೀನಿ ಈ ಥರ ಅಂತ ಹೇಳಿದ್ರೆ ಅವರಿಗೆ ಸೀಟ್ನ ಎಷ್ಟು ಉಳಿದಿದ್ದಾವೆ, ಎಷ್ಟು ಅಪ್ಗ್ರೇಡ್ ಮಾಡಬೇಕು, ಅವ್ರಿಗೆ ಸಿಸ್ಟಮ್ಗೆ ಒಂದು ಅರ್ಥ ಆಗುತ್ತೆ. ನೀವು ಯಾವುದೇ ಚಾಯ್ಸ್ ಕ್ಲಿಕ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಏನಾಗ್ತಿದೆ ಈ ಸೀಟ್ ಅಲಾಟೆಡ್ ಆಗಿರೋದು ಅನ್ನೋದು ಗೊತ್ತಾಗಲ್ಲ. ಈಗ ಸೀಟ್ ಅಲಾಟ್ ಆಗ್ದಿಲ್ಲ ಅಂತ ಸ್ಟೂಡೆಂಟ್ಸ್ ಏನು ಮಾಡಬೇಕು, ನೀವೇನು ಮಾಡಂತಿಲ್ಲ, ಓಕೆನಾ. ಜಸ್ಟ್ ನೀವು ಯಾವ ಚಾಯ್ಸ್ ಎಂಟ್ರಿನೂ ಕ್ಲಿಕ್ ಮಾಡಂತಿಲ್ಲ, ಆರಾಮಾಗಿರಿ. ನಿಮ್ಗೆ ಯಾವಾಗ ಆಪ್ಷನ್ ಎಂಟ್ರಿ ಬರುತ್ತೋ ಅವಾಗ ಎಡಿಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿದ್ರೆ ಸೇವ್ ಆ್ಯಂಡ್ ಸಬ್ಮಿಟ್ನ ಬಟನ್ನ ಕ್ಲಿಕ್ ಮಾಡಿ. ಬಟ್ ಆದರೆ ಸೀಟ್ ಸಿಕ್ಕು ನೀವು ಯಾವುದು ಚಾಯ್ಸ್ ಎಂಟ್ರಿ ಮಾಡಿರಲಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ, ನೆಕ್ಸ್ಟ್ ಕೌನ್ಸ್ಲಿಂಗಲ್ಲಿ ಬರುವಂಥ ದಿನಗಳಲ್ಲಿ ತುಂಬಾ ಕಷ್ಟ ಅನುಭವಿಸ್ತೀರಾ. ಅದಕ್ಕೆ ಹೇಳೋದು ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ, ಓಕೆನಾ. ಓಕೆ, ಈಗ ಕಾಲೇಜ್ ರಿಪೋರ್ಟಿಂಗ್ ಟೈಮು 24th ಇದೆ. 25th ಸೆಕೆಂಡ್ ರೌಂಡ್ ಡೇಟು, ಅಂದರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ಖಂಡಿತ ಇಲ್ಲ. ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಯಾಕಂದರೆ 24th ಕಾಲೇಜ್ ರಿಪೋರ್ಟಿಂಗ್ ಟೈಮ್ ಇದೆ. ಅಂದರೆ ಈಗ ಚಾಯ್ಸ್ ಎಂಟ್ರಿ ಕ್ಲೋಸ್ ಆಗ್ತಿದೆ. ಒಂದಿಷ್ಟು ಕೋರ್ಸ್ಗಳಿಗೆ, ಒಂದಿಷ್ಟು ಕೋರ್ಸ್ಗೆ ಇನ್ನೂ ಟೈಮ್ ಇದೆ, ಇನ್ನೊಂದಿಷ್ಟು ಕೋರ್ಸ್ಗೆ ಪೇಮೆಂಟ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಲಾಸ್ಟ್ಗೆ ನೀವೇ 24th ಎಂಡ್ ಆಗುತ್ತೆ. 24th ಎಂಡ್ ಆದ ನಂತರ ನಿಮಗೆ ಏನಾದರೂ 25th ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂದರೆ ಖಂಡಿತ ಇಲ್ಲ. ಯಾಕಂದರೆ 25th ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಮ್ಯಾಕ್ಸಿಮಮ್ ಏನು ಸ್ಟೂಡೆಂಟ್ಸು ನಿಮ್ಮ ಪೇರೆಂಟ್ಸ್ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಇಲ್ಲ ಅಂದರೆ ಇಲ್ಲ, ಇದೇ 24th ಎಂಡ್ ಮಾಡ್ತಾರೆ. ಬಟ್ ಯಾಕೆ 25th ಬಿಡಲ್ಲ ಅಂದರೆ, ಒಂದು ನೀಟ್ ಸ್ಟೂಡೆಂಟ್ಸು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಬರೋರ್ಗು ವೇಟ್ ಮಾಡ್ತಾರೆ ಸ್ವಲ್ಪ. ಮತ್ತು ಇವರೆಲ್ಲ ಆಮೇಲೆ MBBS ಸೀಟ್ ಮ್ಯಾಟ್ರಿಕ್ಸ್ ಅವ್ರು ಕೊಟ್ಬಿಡ್ತಾರೆ ಆಟೋಮೆಟಿಕ್, ಅವ್ರದ್ದೇಂತ ತೊಂದರೆ ಆಗಲ್ಲ. ಮತ್ತು ಈಗ ಕಂಬೈನ್ಡ್ ಕೌನ್ಸ್ಲಿಂಗ್ ಆಗುತ್ತೆ. ಕಂಬೈನ್ಡ್ ಕೌನ್ಸ್ಲಿಂಗ್ ಅಂದರೆ ಏನು ಎತ್ತ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿ ವರ್ಷ ಫಸ್ಟ್ ರೌಂಡಿಂದನೇ ಕಂಬೈನ್ಡ್ ಕೌನ್ಸ್ಲಿಂಗ್ ಆಗ್ತಿತ್ತು. ಈ ವರ್ಷ ಫಸ್ಟ್ ರೌಂಡ್ ಈಸಿಯಾಗಿ ನಡೆದ್ಬಿಡೋದು. ಯಾಕಂದ್ರೆ ಕಂಬೈನ್ಡ್ ಕೌನ್ಸ್ಲಿಂಗ್ ಇರಲಿಲ್ಲ. ಇರೋ ಒಂದಿಷ್ಟು ಕೋರ್ಸ್ಗಳಲ್ಲಿ ಏನು ಮಾಡ್ತಿದ್ರು, ಜಸ್ಟ್ ಏನೇನು ಸೀಟ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲಾಟ್ ಮಾಡ್ತಿದ್ರು. ಕಂಬೈನ್ಡ್ ಕೌನ್ಸ್ಲಿಂಗ್ ಆದಾಗ ಒಂದಿಷ್ಟು ಅಂದರೆ ಒಂದಿಷ್ಟು ನಿಮಗೆ ಚೇಂಜಸ್ ಆದರೆ ಆಗುತ್ತೆ. ಆ ಚೇಂಜಸ್ ಅಪ್ಕಮಿಂಗ್ ಡೇಸಲ್ಲಿ ಇರುತ್ತೆ. ನಾನು ವೀಡಿಯೋಸ್ ಮಾಡಿ ತಿಳಿಸ್ತೀನಿ. ಆಲ್ಮೋಸ್ಟ್ ವೀಡಿಯೋ ಅದರ ಒಂದು 6 ನಿಮಿಷ ಮೇಲೆ ಆಗ್ತು, 7 ನಿಮಿಷ ಆಗ್ತಾ ಒಂದು ಅದಕ್ಕೆ ವೀಡಿಯೋ ಲೆಂತಿ ಆಗಿದೆ ಅಂತ ಹೇಳ್ತಾ, ನಿಮಗೆ ಯಾವಾಗ ಸೆಕೆಂಡ್ ರೌಂಡ್ ಬಿಡ್ಬೋದು ಆಪ್ಷನ್ ಎಂಟ್ರಿ ಡೇಟ್ ಅಂತಂದರೆ, ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀಟ್ ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಆಗಿ NTA ಏನೋ ಒಂದು ಶೆಡ್ಯೂಲ್ ಬಿಟ್ಕೋತಾರಲ್ಲ, ಆ ಒಂದು ಶೆಡ್ಯೂಲ್ ಬೇಸ್ ಮೇಲೆ ಅವ್ರಿಗೆ ಅಲ್ಟರ್ ಆಗಿ ಅದರಿಂದ ನೆಕ್ಸ್ಟ್ ದಿನ ನಮ್ಮದು ಈ ಥರ ಒಂದು ಶೆಡ್ಯೂಲ್ ಬಿಡ್ತಾರೆ. ಆ ಒಂದು ಶೆಡ್ಯೂಲ್ ಡೇಟಲ್ಲಿ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಪ್ರೊವಿಷನಲ್ ರಿಸಲ್ಟ್ ಯಾವಾಗ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ, ಕಂಪ್ಲೀಟಾಗಿ ಡೇಟು ಟೈಮು ಮೆನ್ಷನ್ ಮಾಡಿರ್ತಾರೆ. ಅದರ ತಕ್ಕಂತೆ ನಡೀತದೆ. ಅದನ್ನು ಇನ್ನು ಸ್ವಲ್ಪ ದಿನಗಳಲ್ಲೇ ಬಿಡ್ತಾರೆ, ಯಾವಾಗ ರಿಜಿಸ್ಟ್ರೇಷನ್ಸ್ ಅಪ್ಲಿಕೇಶನ್ ಕ್ಲೋಸ್ ಆದ ನಂತರ. ಓಕೆ, ಇಲ್ಲಿವರೆಗೂ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ, ಏನೇನಾಗುತ್ತೆ ನೆಕ್ಸ್ಟ್ ಬರೋ ದಿನಗಳಲ್ಲಿ, ನೆಕ್ಸ್ಟ್ ಏನೇನು ಮಾಡಬೇಕು ಸ್ಟೂಡೆಂಟ್ಸ್ ಅಂತ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಡೌಟ್ಸ್ಗಳನ್ನ ಹಾಕೊಳ್ಳಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡ್ತಿರ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.